ಒಂದಿಷ್ಟು ಪ್ರಮುಖ ವಿಚಾರಗಳಿದೆ, ಬಹಳಷ್ಟು ಸ್ಫೋಟಕವಾಗಿರುವಂತಹ ಸುದ್ದಿ ಇದೆ. ಅದಕ್ಕೂ ಮುನ್ನ ಅದರಲ್ಲಿ ಇರುವಂತದ್ದು ಪಂಚಪೀಠವನ್ನ ಛಿದ್ರಗೊಳಿಸಿದ್ರೆ ನಾಶ ಆಗೋದು ಪಕ್ಕ. ಜಾತಿ ಗಣತಿಗಳ ಮಧ್ಯೆ ಬೆಂಕಿ ಹಚ್ಚಿದ ಯಾರು, ಎಚ್ಚರಿಕೆ ಯಾರಿಗೆ? ಅದೇ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಿದೆ. ಹಾಗಾದ್ರೆ ಯಾವ್ದದು ಅಂತೀರಾ? ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಆಗ್ತಿದೆ. ಹಾಗಾದ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಇಲ್ಲಿ, ಯಾವ ರೀತಿಯಾದಂತ ಚರ್ಚೆ ಇದೆ ಅಂತೀರಾ? ಅದರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀವಿ. ಜಾತಿ ಗಣತಿಗಳ ಮಧ್ಯೆ ಬೆಂಕಿಯನ್ನ ಹಚ್ಚಿದ್ಯಾರು, ಎಚ್ಚರಿಕೆ ಯಾರಿಗೆ? ಯಾಕಂದ್ರೆ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಆಗ್ತಿದೆ. ಶ್ರೀಗಳು ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಶೃಂಗ ಸಮ್ಮೇಳನದಲ್ಲಿ ಪಂಚಪೀಠಾಧೀಶ್ವರ ಆಕ್ರೋಶದ ಕಿಟಿ ಈಗ ದೊಡ್ಡ ಮಟ್ಟದ ಜ್ವಾಲೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಗುಡುಗಿದ್ರ ಶ್ರೀಗಳು. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಸಾಗ್ತಾ ಇದೆ. ಈ ಸಮಾವೇಶದಲ್ಲಿ ಸಮುದಾಯದ ಪಂಚ ಪೀಠಾಧೀಶರು ಕೂಡ ತಮ್ಮದೇ ರೀತಿಯಲ್ಲಿ ವಿಚಾರಗಳನ್ನ ಮುಂದಿಟ್ಕೊಂಡು ಆಕ್ರೋಶದ ಕಿಡಿಯನ್ನ ಮಾತನಾಡ್ತಿದ್ದಾರೆ, ಆಗ್ರಹಿಸ್ತಿದ್ದಾರೆ. ಹಾಗಾದ್ರೆ ಶ್ರೀಗಳ ಆಕ್ರೋಶ ಯಾರ ಮೇಲೆ, ಯಾವ ವಿಚಾರವಾಗಿ? ಜಾತಿ ಗಣತಿಗಳ ಮಧ್ಯೆ ಬೆಂಕಿಯನ್ನ ಹಚ್ಚಿದ್ಯಾರು? ಸಮುದಾಯದ ಜಾತಿ ಗಣತಿಯ ವಿಚಾರವಾಗಿನೇ ಈಗ ದೊಡ್ಡ ಆಕ್ರೋಶದ ಅಲೆ ಮೂಡಿದೆ. ಅದು ಕೂಡ ದಶಕಗಳು ಕಳೆದ ಮೇಲೆ ಪಂಚಪೀಠಾಧೀಶ್ವರು ಒಂದೇ ವೇದಿಕೆಯಲ್ಲಿ ತಮ್ಮ ಮುನಿಸುಗಳನ್ನ ಬಿಟ್ಟು ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಜಾತಿ ಗಣತಿಯ ವಿಚಾರವನ್ನ ಮುನ್ನಿಟ್ಟು ಒಂದು ರೀತಿ ಶಕ್ತಿ ಪ್ರದರ್ಶನವೇ ಅಂತ ಹೇಳಬಹುದು. ಯಾಕಂದ್ರೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ಜೊತೆ ಇದ್ದೀವಿ ಅನ್ನುವಂತ ವಿಚಾರವನ್ನು ಹೇಳ್ತಿದ್ದಾರೆ. ಆದ್ರೆ ಈ ನಡುವೆ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿದ ಯಾರು, ಯಾಕಾಗಿ, ಯಾರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ? ಸಮುದಾಯದ ವಿಚಾರಗಳೇನು, ಯಾವೆಲ್ಲ ಅಂಶಗಳನ್ನ ಮುಂದಿಟ್ಕೊಂಡಿದ್ದಾರೆ? ಒಟ್ಟಲ್ಲಿ ಈಗ ಶೃಂಗ ಸಮ್ಮೇಳನದಲ್ಲಿ ಪಂಚಪೀಠಾಧೀಶ್ವರು ಆಕ್ರೋಶದ ಕಿಡಿಯನ್ನ ಹೊರಗಾಕ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಗುಡುಗು ಬಿಟ್ಟ ಶ್ರೀಗಳು. ಈ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿ ನೋಡಿ ಗಮನಿಸ್ತಾ ಇದೀವಿ, ದೊಡ್ಡ ಮಟ್ಟದ ಶೃಂಗ ಸಮ್ಮೇಳನ 2 ದಿನಗಳ ಮಟ್ಟಿಗೆ ಈ ಕಾರ್ಯಕ್ರಮ ಆಗ್ತಿದೆ. ಸಮ್ಮೇಳನ ಅದು ಕೂಡ ವರ್ಷ ಆಗಿತ್ತು ಈ ರೀತಿಯಾಗಿ ಒಂದೇ ವೇದಿಕೆಯಲ್ಲಿ ಸಮುದಾಯದ ಶ್ರೀಗಳು ಪೀಠಾಧೀಶರನ್ನ ಕಂಡು. ಬಟ್ ಈಗ ಎಲ್ಲರೂ ಕೂಡ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ. ಅದು ಕೂಡ ಜಾತಿ ಗಣತಿಯ ವಿಚಾರವಾಗಿ. ಯಾಕಂದ್ರೆ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ ರಾಜ್ಯದಲ್ಲೇ ಪ್ರಭಾವಿ ಇರುವಂತ ಸಮುದಾಯಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ರಾಜಕೀಯದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಇರುತ್ತೆ. ಬಟ್ ಈಗ ಈ ಶೃಂಗ ಸಮ್ಮೇಳನದ ಮೂಲಕವಾಗಿ ಒಂದು ಮಹತ್ವವಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಇದು ರಾಜಕೀಯದ ಮೇಲೆ ಯಾವ ರೀತಿಯಾದಂತ ಪರಿಣಾಮ ಬೀರುತ್ತೆ, ಏನ ಆಗುತ್ತೆ ಅನ್ನೋದೇ ಈಗ ದೊಡ್ಡ ಮಟ್ಟದ ಒಂದು ಚರ್ಚೆ ಕಾರಣ ಆಗ್ತಿದೆ. ಅದರಲ್ಲೂ ಕೂಡ ಹೊರಗೆ ಬರ್ತಿರೋದು ಈ ರೀತಿಯಾಗಿ ಸಮುದಾಯದಲ್ಲಿ ಜಾತಿಗಳ ನಡುವೆ ಬೆಂಕಿ ಹಚ್ಚಿದ್ಯಾರು? ಹಾಗಾದ್ರೆ ಈಗ ಸಮುದಾಯದ ಮೂಲಕವಾಗಿ ಯಾವ ಸಂದೇಶವನ್ನ ತಿಳಿಸ್ತಿದ್ದಾರೆ, ಯಾರಿಗೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ? ಪಂಚಪೀಠವನ್ನ ಛಿದ್ರಗೊಳಿಸಿದ್ರೆ ನಾಶ ಆಗೋದು ಪಕ್ಕಾ ಅನ್ನುವಂತ ಒಂದು ಸಂದೇಶ ಹೋಗ್ತಿದೆ. ಆ ಸಂದೇಶ ಯಾರಿಗೆ? ಅದು ಕೂಡ ಇಂಥದ್ದೊಂದು ಆಕ್ರೋಶದ ಜ್ವಾಲೆ ಹೊರಗೆ ಸ್ಫೋಟ ಆಗೋದಕ್ಕೆ ಕಾರಣ ಜಾತಿ ಗಣತಿಯ ವಿಚಾರ, ಅಂಕಿ ಅಂಶಗಳ ಲೆಕ್ಕಾಚಾರಗಳು. ಪ್ರಬಲ ಸಮುದಾಯವನ್ನ ಎಲ್ಲೋ ಒಂದು ರೀತಿ ಸೈಡ್ ಲೈನ್ ಮಾಡೋದಕ್ಕೆ ಪ್ರಯತ್ನ ಆಗ್ತಿದೆಯಾ? ರಾಜಕೀಯವಾಗಿನ ಒಂದು ಮೇಲಾಟಗಳಾಗುತ್ತಾ ಅನ್ನೋದು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪಂಚಮ ಪೀಠ ಗುಡುಗಿದೆ ಯಾಕೆ? ಜಾತಿ ಗಣತಿ ಮಾಡಿದ್ದಕ್ಕೆ ಆಕ್ರೋಶಗೊಂಡಿದೆಯಾ ಪಂಚಮ ಪೀಠ? ಸರ್ಕಾರದ ಸೌಲಭ್ಯವನ್ನ ಪಡೆಯಲು ಬೇರೆ ಜಾತಿ ಹೆಸರನ್ನ ಬಳಸ್ತಿದ್ದಾರಾ? ವೀರಶೈವ ಸಮುದಾಯ ಒಂದಾಗಬೇಕು ಅಂದಿದೆ ಯಾಕೆ ಶ್ರೀಗಳು? ಜಾತಿ ಗಣತಿ ಮಾಡುವ ಯಾವುದೇ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಶೃಂಗ ಸಮ್ಮೇಳನದಲ್ಲಿ ಭೀಮಾಶಂಕರ ಲಿಂಗ ಶ್ರೀಗಳು ಕಿಡಿಕಾರಿದ್ದಾರೆ. ಕೇದಾರ ಪೀಠದ ಭೀಮಾಶಂಕರ ಲಿಂಗ ಸ್ವಾಮೀಜಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮ್ಮೇಳನದಲ್ಲಿ. ಹೀಗಾಗಿ ಜಾತಿ ಗಣತಿ ವಿಚಾರದಲ್ಲಿ ವೀರಶೈವ ಸಮಾಜ ಅಧ್ಯಯನಾಗಬೇಕಾಗಿದೆ. ಇದೇ ಕಾರಣಕ್ಕಾಗಿನೇ ವೀರಶೈವ ಲಿಂಗಾಯತರು ಒಂದು ಸಮಿತಿಯನ್ನ ಮಾಡಬೇಕು. ಸರ್ಕಾರದ ಸೌಲಭ್ಯಕ್ಕಾಗಿ ಬೇರೆ ಬೇರೆ ಜಾತಿಯನ್ನ ಬಳಸಿದ್ರೆ ಸರಿ ಇರೋದಿಲ್ಲ ಅನ್ನೋದಾಗಿ ಈ ನಿಟ್ಟಿನಲ್ಲಿ ಈಗ ಪಂಚಪೀಠಗಳು
ತಮ್ಮದೇ ಆದಂತ ಸಂದೇಶವನ್ನ ಕಳಿಸ್ತಾ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಸಮುದಾಯದ ಶ್ರೀಗಳು. ಲಿಂಗಾಯತ ಮತ್ತು ವೀರಶೈವ ಒಂದೇ ಅನ್ನೋದನ್ನ ಸ್ಪಷ್ಟಪಡಿಸಲಾಗಿದೆ, ಒಂದೇ ಅದು. ಈ ರೀತಿಯಾಗಿ ದಾವಣಗೆರೆಯ ಸಮಾವೇಶದಲ್ಲಿ ಕೇದಾರ ಸ್ವಾಮೀಜಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈಗ ಸಮುದಾಯದ ನಾಯಕರು ಸ್ವಾಮೀಜಿಗಳು ಸಿದ್ದರಾಮಯ್ಯನವ್ರ ಮೇಲೆ ಗುಡುತ್ತಿದ್ದಾರೆ. ಬನ್ನಿ ಅವ್ರು ಏನ್ ಮಾತನಾಡಿದಾರೆ ನೋಡೋಣ. ಶೈವ ಮತ್ತು ಲಿಂಗಾಯತ ಅಂತ ನಾವು ಗಪ್ಪಾಗಿ ಕೂಡ್ತಿದ್ದೇವೆ, ಎದರಲ್ಲಿ ಭಾಗವಹಿಸಿದ್ದಿಲ್ಲ. ಯಾಕೆ ಈ ಜಾತಿ ಮತ ಪಂಥಗಳನ್ನು ನಿಶ್ಚಯ ಮಾಡುವುದು ರಾಜ್ಯಕ್ಕೆ ಯಾವ ಅಧಿಕಾರವೂ ಇಲ್ಲ. ಇದು ಲಕ್ಷ್ಯದಲ್ಲಿ ಇರಬೇಕು. ಯಾವ ಮುಖ್ಯಮಂತ್ರಿಗಳು ಇದಕ್ಕೆ ಅಧಿಕಾರ ಇಲ್ಲ, ನೀವು ಸ್ಪಷ್ಟಪಡಿಸಬಹುದು. ಅದಕ್ಕೆ ಇವರು ನಾವು ಕಳಿಸಬೇಕಾದ್ರೆ 2017 ಅಕ್ಟೋಬರ್ 20 ಕೇದಾರಕ್ಕೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ಬಂದಾಗ ಅವರಿಗೆ ನಾವು ಲೆಟರ್ ಕೊಟ್ಟಿದ್ದೆವು. ಏನು ಲೆಟರ್ ಕೊಟ್ಟೆವಪ್ಪ ಅಂದ್ರೆ, ಇದು ಭಾರತ ದೇಶದಲ್ಲಿ ಸನಾತನ ಹಿಂದೂಯುಕ್ತ ವೀರಶೈವ ಲಿಂಗ ಸಂಪ್ರದಾಯವಿದೆ. ಈ ಸಂಪ್ರದಾಯದ ಸಂಸ್ಥಾಪಕರು ಪಂಚಪೀಠಾಧೀಶ್ವರರಿದ್ದಾರೆ. ಆ ಪಂಚಪೀಠಾಧೀಶ್ವರರಿಂದ ಈಗ ಶ್ರೀ ಸಿದ್ಧಾಂತ ಶಿಖಾಮಣಿ ಇದು ಗ್ರಂಥ ಪ್ರಧಾನವಾಗಿದೆ. ಈ ಗ್ರಂಥದ ಮಾಧ್ಯಮದಿಂದ 12ನೇ ಶತಮಾನ ಅನ್ನತಕ್ಕದ್ದು ಶಾಸ್ತ್ರೀಯ ದೃಷ್ಟಿಯಿಂದಾಗಲಿ ಇದು ಲಿಂಗಾಯತ. ಆಯತ ಅಂದ್ರೆ ಬರೋದು, ಲಿಂಗ ಅಂದ್ರೆ ಏನಪ್ಪ, ಲೀಯತೆ ಕಮ್ಯತೆ ಯತ್ತ ತದ್ಲಿಂಗಂ, ಎಲ್ಲಿ ಉತ್ಪತ್ತಿ ಆಗ್ತದೆ ಎಲ್ಲಿ ಲೀನ ಆಗ್ತಾ ಇದೆ. ಲಿಂಗ ಮಧ್ಯೆ ಜಗತ್ಸರ್ವಂ ಎಂಬ ಉಕ್ತಿಗೆ ಅನ್ವಯ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಅದೇ ಪ್ರಕಾರವಾಗಿ ಪ್ರಧಾನಮಂತ್ರಿಗಳು ಒಪ್ಪಿ ಆ ಕಾರ್ಯವನ್ನು 17ರಲ್ಲಿ ಅದು ಸ್ಟಾಪ್ ಮಾಡಿಸಿದ್ದಾರೆ. ಈಗ ವರ್ತಮಾನ ಸಮಯದಲ್ಲಿ ನೀವು ಏನು ಬರೆಸಬೇಕು, ಎಲ್ಲಿ ಬರೆಸಬೇಕು ಯಾರು ಹೇಳಿಲ್ಲ. ಸಾಕಷ್ಟು ಚರ್ಚೆ ಆಯಿತು. ಆ ಕಾಲಮಲ್ಲಿ ಯಾರು ಹೇಳಿಲ್ಲ, ಆ ಫಾರ್ಮ್ ಹೆಂಗಿದೆ ಅಂತ ಹೇಳಿಲ್ಲ. ಇವತ್ತು ಅದು ಅವಶ್ಯಕತೆ ಇದೆ, ಆ ಫಾರ್ಮ್ ಅವಶ್ಯಕತೆ ಇದೆ. ಆ ಫಾರ್ಮ್ ಇಲ್ಲದೆ ಗೊಂದಲದಲ್ಲಿ ಬೀಳ್ತಾ ಇದ್ದೇವೆ. ಸರ್ಕಾರದ ಸವಲತ್ತಿನ ಆಮಿಷಗಾಗಿ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ. ಫೋನ್ ಸಂಪರ್ಕ ಮೂಲಕವಾಗಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಬಹಳ ಅಪರೂಪ ಆದಂತ ಒಂದು ಸಮ್ಮೇಳನ ಈಗಾಗ ನಮ್ಮ ಜೊತೆ ಆಗಿದೆ. ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಅವರನ್ನ ಸಂಪರ್ಕಿಸಿ ನೋಡಿ. ಇದು ಒಂದು ಅಪರೂಪ ಆಗಿರುವಂತ ವೇದಿಕೆ. ಯಾಕಂದ್ರೆ ಪಂಚಪೀಠಾಧೀಶರು ಈಗ ಒಂದೇ ವೇದಿಕೆಯಲ್ಲಿದ್ದಾರೆ, ಸಮ್ಮೇಳನವನ್ನು ಮಾಡಿದ್ದಾರೆ. 2 ದಿನಗಳ ಸಮ್ಮೇಳನ ಇದಾಗಿದೆ. ಬಟ್ ಈಗ ಆಕ್ರೋಶಭರಿತವಾಗಿ ತಮ್ಮ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ, ಅದು ಕೂಡ ಸಮುದಾಯದ ವಿಚಾರವಾಗಿ. ಏನು ಅನೇಕ ಹಿಂದೆಯೂ ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು ಶ್ರೀಗಳು, ಈ ಜಾತಿಯ ನಡುವೆ ಯಾರು ಬೆಂಕಿ ಹಚ್ಚಿದ್ರು ಅನ್ನೋದು. ಎಸ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಮಲ್ಲಿಕಾರ್ಜುನ್, ನಾನು ಆಗ್ಲೇ ಪ್ರಶ್ನೆ ಮಾಡ್ತಾ ಇದ್ದೆ. ಅಂದ್ರೆ ಬಹಳ ಅಪರೂಪದ ಒಂದು ಸಮ್ಮೇಳನಕ್ಕೆ ಈಗ ದಾವಣಗೆರೆ ಸಾಕ್ಷಿ ಆಗಿದೆ. ಮೊದಲನೇದಾಗಿ ಈ ಸಮ್ಮೇಳನದ ಉದ್ದೇಶ ಏನು, ಜೊತೆಯಲ್ಲಿ ಸಮ್ಮೇಳನದಲ್ಲಿ ಈಗ ಪಂಚಪೀಠಾಧೀಶರು ಏನ್ ಆಗ್ರಹ ಮಾಡ್ತಿದ್ದಾರೆ ಅಂತ? ಅಖಿಲೇಶ್, ಏನಂತಂದ್ರೆ ಇದು ಬಹಳ ವರ್ಷಗಳ ನಂತರ, ಅಂದ್ರೆ ಸುಮಾರು 15 ವರ್ಷಗಳ ನಂತರದಲ್ಲಿ ಪಂಚಪೀಠಗಳು ಒಂದು ಕಡೆ ಸೇರುವಂತ ಒಂದು ಒಂದು ಸಮಾವೇಶ, ಅಂದ್ರೆ ಸಮುದಾಯ ಸಮಾವೇಶ ಅಂತ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ವಿಚಾರ ಏನಂತಂದ್ರೆ, ಏನು ವೀರಶೈವ ಲಿಂಗಾಯತ ಸಮಾಜವನ್ನು ವಿಚಾರ ಸಂಬಂಧಪಟ್ಟಂತೆ ಏನು ಜಾತಿ ಜನಗಣತಿ ವಿಚಾರದಲ್ಲಿ ಅದು ಪ್ರಮುಖವಾಗಿ ರಾಜ್ಯ ಸರ್ಕಾರ ಏನಿದೆ ಕೇವಲ 65 ಲಕ್ಷ ಜನಸಂಖ್ಯೆ ಮಾತ್ರ ಇರ್ತಕ್ಕಂಥ ಒಂದು ರಾಜ್ಯದಲ್ಲಿ ಲಿಂಗಾಯತರು ಇದ್ದಾರೆ ಅನ್ನೋ ಒಂದು ಅಭಿಪ್ರಾಯವನ್ನ ಮತ್ತೊಂದು ಜನಸಂಖ್ಯೆಯನ್ನ ಅವರು ಏನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಈ ವಿಚಾರವನ್ನ ಏನು ಜನಕ್ಕೆ ಏನು ತಪ್ಪು ಸಂದೇಶ ಹೋಗ್ತಾ ಇದೆ, ಜನರಿಗೆ ಒಂದು ಏನು ವೀರಶೈವ ಲಿಂಗಾಯತ ಅಂತ ಏನು ಸಮಾಜ ಏನಿದೆ ಕೇವಲ 65 ಲಕ್ಷವಲ್ಲ, ಬದಲಾಗಿ 1,50,00,000 ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಮಾಜ. ಸೊ ಈ ಸಮಾಜವನ್ನ ಏಳಿಗೆಯನ್ನ ಮಾಡಬೇಕು. ಅದಕ್ಕೆ ನಾವೇನು ಸಂಪೂರ್ಣವಾಗಿ ಅಂದ್ರೆ ಪಂಚಪೀಠಗಳು ಅಂತ ಏನಿದಾವೆ, ಅಂದ್ರೆ ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀ ಆಗಿರ್ಬೋದು, ಶ್ರೀಶೈಲ ಮಠಾಧೀಶರು ಆಗಿರ್ಬೋದು, ಮತ್ತೆ ಉಜ್ಜಯಿನಿ ಕಾಶಿ ಮತ್ತೆ ಕೇದಾರ, ಸೊ 5 ಮಠಾಧೀಶರು ಅಂದ್ರೆ ಪಂಚಪೀಠೇಶ್ವರ ಏನಂದ್ರೆ ಒಂದ್ ಕಡೆ ಸಮಾಜವನ್ನು ಮಾಡಿಕೊಂಡು ತಮ್ಮ ಒಂದು ಸಮಾಜವನ್ನ ಮೇಲ್ಸ್ತರಕ್ಕೆ ಕೊಂಡೊಯ್ಯುವಂತ ಒಂದು ಕೆಲಸವನ್ನ ಒಂದು ಇಡೀ ಸರ್ಕಾರಕ್ಕೆ, ಅಂದ್ರೆ ಸಿದ್ದರಾಮಯ್ಯ ಒಂದು ಸರ್ಕಾರಕ್ಕೆ ಒಂದು ಸಂದೇಶವನ್ನ ಸಾರಬೇಕಂದ್ರೆ ಜಾತಿ ಜನಗಣತಿ ವಿಚಾರದಲ್ಲಿ ವೀರಶೈವ ಲಿಂಗಾಯತ 1.5 ಕೋಟಿ ಜನಸಂಖ್ಯೆ ಇರ್ತಕ್ಕಂಥದ್ದು. ಆದ್ರೆ ಜನಗಳಿಗೆ ತಪ್ಪು ಸಂದೇಶವನ್ನ ಕೊಡುವಂಥದ್ದು, ಅಂದ್ರೆ ಎಲ್ಲೋ ಒಂದು ಕಡೆಗೆ ವೀರಶೈವ ಲಿಂಗಾಯತ ಸಮಾಜವನ್ನ ತೊಳೆಯುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನ ಏನು ನೀಡುವಂತ ಒಂದು ಕೆಲಸವನ್ನ ಈ ಒಂದು ಪಂಚಪೀಠಾಧೀಶ್ವರರು ಏನಿದ್ದಾರೆ ಈ ಮುಖಾಂತರವಾಗಿ, ಅಂದ್ರೆ ಅಸುಂದ ಸಮಾವೇಶದ ಮುಖಾಂತರವಾಗಿ ಸರ್ಕಾರಕ್ಕೆ ಒಂದು ನೇರವಾಗಿ ಒಂದು ಸಂದೇಶವನ್ನ ಸಾರುವಂತ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಇದೀವಿ, ಈಗ ಅಧ್ಯಯನ ಆಗ್ಬೇಕು, ಸಮಿತಿ ಆಗ್ಬೇಕಂತಿದ್ರೆ ಆ ಮೂಲಕವಾಗಿ ಯಾವ ಸಂದೇಶ ಇದು ರಾಜಕೀಯದ ಮೇಲೆ ಮುಂದಿನ ದಿನ ಯಾವ ರೀತಿ ಪರಿಣಾಮ ಬೀರ್ಬೋದು ಅಂತ?
ಅಖಿಲೇಶ್ ಅಂತಂದ್ರೆ ಈ ಏನು ಜಾತಿ ಜನಗಣತಿ ವಿಚಾರಕ್ಕೆ ಮತ್ತೆ ಏನು ಜನಸಂಖ್ಯೆ ಏನು ಇದೇನ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಒಂದು ಜನಗಣತಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಇಲ್ಲಿ ಮೂಗು ತೋರಿಸುವಂತಹ ಉದ್ದೇಶ ಏನಿತ್ತು ಅನ್ನುವಂಥದ್ದು ಏನು ಪಂಚಾಯತ್ ಪೀಠಾಧೀಶರ ಒಂದು ಅಭಿಪ್ರಾಯವಾಗಿರ್ತಕ್ಕಂಥ. ಯಾಕಂದ್ರೆ ಇದರ ಕೆಲಸ ಕೇಂದ್ರ ಸರ್ಕಾರದಾಗಿರ್ತಕ್ಕಂಥ, ಆದ್ರೆ ರಾಜ್ಯ ಸರ್ಕಾರ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇದೇ ಈ ಬಾರಿ ಒಂದು ರಾಜ್ಯ ಸರ್ಕಾರ ಇದೆ, ಇದು ಒಂದು ಪ್ರಮುಖವಾದ ಒಂದು ಪೆಟ್ಟು ಬೀಳಲಿಕ್ಕೆ ಸಾಧ್ಯವಾಗುತ್ತೆ. ಅಖಿಲೇಶ್, ಧನ್ಯವಾದಗಳು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗೆ. ಅದೇ ಪ್ರಕಾರವಾಗಿ ಪ್ರಧಾನಮಂತ್ರಿಗಳು ಒಪ್ಪಿ ಆ ಕಾರ್ಯವನ್ನು 17ರಲ್ಲಿ ಅದು ಸ್ಟಾಪ್ ಮಾಡಿಸಿದ್ದಾರೆ. ಈಗ ವರ್ತಮಾನ ಸಮಯದಲ್ಲಿ ನೀವು ಏನು ಬರೆಸಬೇಕು, ಎಲ್ಲಿ ಬರೆಸಬೇಕು ಎಲ್ಲ ಹೇಳಿಲ್ಲ. ಸಾಕಷ್ಟು ಚರ್ಚೆ ಆಯಿತು.